This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಒಂದು ಪಾರ್ಟ್ ಟೈಮ್ ಕೆಲಸನ ನಿಮಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೇನೆ ಸ್ನೇಹಿತರೆ. ಇದು ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ. ನೀವು ಫ್ರೀ ಇದ್ದಾಗ ಮೊಬೈಲಲ್ಲಿ 1 ಅವರ್ ಕೆಲಸ ಮಾಡಿದ್ರೆ ನಿಮಗೆ ಎಷ್ಟು ಸ್ಯಾಲ್ರಿ ಅನ್ನೋದು ಕೊಡ್ತಾರೆ ಈ ಕಂಪ್ನಿ ಕಡೆಯಿಂದ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಜಸ್ಟ್ ನೀವು ಒಂದು ಕಂಟೆಂಟ್ ಕೊಟ್ಟಿರುತ್ತೆ, ಆ ಕಂಟೆಂಟ್ಗೆ ನೀವು ರೇಟಿಂಗ್ ಕೊಡಬೇಕಾಗಿರುತ್ತೆ. ಲೈಕ್ 80%, 50% ಆ ರೀತಿ ರೇಟಿಂಗ್ ನೀವು ಕೊಡಬೇಕಾಗಿರುತ್ತೆ. ಎಲ್ಲ ಕರೆಕ್ಟಾಗಿ ಏನಾದರೂ ಇದ್ದರೆ ಕಂಟೆಂಟ್ ಎಲ್ಲ ಅದಕ್ಕೆ ನೀವು 100% ರೇಟಿಂಗ್ ಕೊಡಬೇಕಾಗಿರುತ್ತೆ. ಆ ರೀತಿ ಜಾಬ್ ಆಗಿರುತ್ತೆ. ತುಂಬ ಸಿಂಪಲ್ ವರ್ಕ್ ಆಗಿರುತ್ತೆ. 10th ಪಾಸ್ ಆಗಿದ್ದರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಜಸ್ಟ್ 10th ಪಾಸ್ ಆಗಿದ್ದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ತಡ ಮಾಡಿದೆ ವಿಡಿಯೋನ ಶುರು ಮಾಡ್ತೀನಿ. ಯಾರು ಎಲ್ಲೂ ಸ್ಕಿಪ್ ಮಾಡ್ತೀರಾ, ವಿಡಿಯೋನ ಕೊನೆವರೆಗೂ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಖಂಡಿತ ರಿಪ್ಲೈ ಕೊಡ್ತೀನಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ಗೈಸ್, ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಜಾಬ್ಸ್ ಅಂತ ಕೊಟ್ಟಿದ್ದಾರೆ, ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಒನ್ ಫಾರ್ಮ್ ಬೈ ಸೈಂಟಿಫಿಕ್ ಈಸ್ ಐರಿಂಗ್ ಕಂಟೆಂಟ್ ರೇಟರ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ಇಂಡಿಯಾ ಜನಕ್ಕೆ ಈ ಜಾಬ್ ಅನ್ನೋದು ಇವರು ಆಫರ್ ಮಾಡ್ತಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನೋ ಡಿಗ್ರಿ ಈಸ್ ರಿಕ್ವೈರ್ಡ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ಲಿ ಕಂಟೆಂಟ್ ರೇಟಿಂಗ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ರೇಟ್ AI ಕಂಟೆಂಟ್ ಅರ್ನ್ ಫ್ರಮ್ ಹೋಮ್ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. AI ಕಂಟೆಂಟ್ ಇರುತ್ತೆ, ಅದನ್ನು ನೀವು ರೇಟ್ ಮಾಡಬೇಕಾಗಿರುತ್ತೆ. ಮನೆಯಲ್ಲಿ ಕೂತ್ಕೊಂಡು ಈ ಕೆಲಸ ಆಗಿರುತ್ತೆ. ಓಕೆ, ವರ್ಕ್ ಫ್ರಮ್ ಹೋಮ್ ಇಂಡಿಯಾ, 10th ಪಾಸ್, ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಪಾಸ್ ಆಗಿದ್ದರೆ ಸಾಕು ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ತೆಲುಗು ಬಂದರೆ ತೆಲುಗು ಓಕೆ ಅಂತ ಸಹ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ದಿ AI ಡೇಟಾ ಪ್ಲಾಟ್ಫಾರ್ಮ್ ಬೈ ಸೈಂಟಿಫಿಕ್ ಈಸ್ ಹೈರಿಂಗ್ ಫಾರ್ ಅಟ್ಲಾಸ್ ಕಂಟೆಂಟ್ ರೇಟರ್ಸ್ ಅಕ್ರಾಸ್ ಇಂಡಿಯಾ. ದಿಸ್ ಈಸ್ ಎ ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ಫ್ರೀಲ್ಯಾನ್ಸ್ ರೋಲ್ where you evaluate and rate digital content, websites, search results, social media posts and AI generated materials for quality, accuracy, relevance. No degree is required, no experience is required. All you need is a just 10th standard pass or else higher ಅಂಡೇ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕಂತೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಒನ್ ಫಾರ್ಮ್ ಒಂದು ಕಂಪ್ನಿ ಆಗಿರುತ್ತೆ, ಅಲ್ಲಿ ವರ್ಕ್ ಮಾಡಬೇಕಾಗಿರುತ್ತೆ. ಇದು ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫ್ರೀಲ್ಯಾನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ವೆಬ್ಸೈಟ್ಸ್, ಸರ್ಚ್ ರಿಸಲ್ಟ್ಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ ಎಲ್ಲ ಇರುತ್ತಲ್ವ, AI ಜನರೇಟೆಡ್ ಕಂಟೆಂಟ್ಸ್ನೆಲ್ಲ ನೀವು ಕ್ವಾಲಿಟಿ, ಅಕ್ಯುರಸಿ ಮತ್ತು ರಿಲಿವೆನ್ಸ್ ಆಧಾರದಲ್ಲಿ ಎವ್ಯಾಲ್ಯೂಯೇಟ್ ಮಾಡಿ ರೇಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅವರು ಟ್ರೈನಿಂಗ್ ಕೊಟ್ಟು ನಿಮಗೆ ಹೇಗೆಲ್ಲ ನೀವು ರೇಟಿಂಗ್ ಮಾಡಬೇಕು ಅನ್ನೋದು ಟ್ರೈನಿಂಗ್ ಕೊಟ್ಟು ಈ ಜಾಬ್ ಕೊಡ್ತಾರೆ. ಡಿಗ್ರಿ ಬೇಕಾಗಿರಲ್ಲ, ಎಕ್ಸ್ಪೀರಿಯೆನ್ಸ್ ಬೇಕಾಗಿರಲ್ಲ, 10th ಪಾಸ್ ಆಗಿದ್ದರೆ ಸಾಕು ಅಂತ ಕೊಟ್ಟಿದ್ದಾರೆ. ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ನೀವು ಫ್ರೀ ಇದ್ದಾಗ ಈ ವರ್ಕ್ ಅನ್ನೋದು ಮಾಡ್ಕೋಬೇಕು. ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಟಾಸ್ಕ್ಸನ್ನು ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು. ಅವರು ನಿಮಗೆ ನೀವು ಟಾಸ್ಕ್ ಎಲ್ಲ ಕರೆಕ್ಟಾಗಿ ಮಾಡಿದರೆ 1 ಅವರ್ ಕೆಲಸಕ್ಕೆ ಇಷ್ಟು ಅಮೌಂಟ್ ಅಂತ ನಿಮಗೆ ಅವರು ಪೇ ಮಾಡ್ತಾ ಬರ್ತಾರೆ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ನೆಕ್ಸ್ಟ್ ಇಲ್ಲಿ ಅವರು ಸಿಂಪಲಾಗಿ ಕಂಪ್ನಿ ಯಾವುದು, ಪ್ಲ್ಯಾಟ್ಫಾರ್ಮ್ ಯಾವುದು, ರೋಲ್ ಯಾವುದು, ಲೊಕೇಶನ್ ಯಾವುದು ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ ಇನ್ನೊಮ್ಮೆ ಎಲ್ಲ ಕ್ಲಿಯರಾಗಿ ಓದ್ಕೊಂಡು ಫುಲ್ ಕ್ಲಿಯರಾಗಿ ನೋಡಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಅಟ್ಲಾಸ್ ಕಂಟೆಂಟ್ ರೇಟರ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ. ವರ್ಕ್ ಫ್ರಮ್ ಹೋಮ್, ಪ್ಯಾನ್ ಇಂಡಿಯಾ. ನೀವು ಇಂಡಿಯಾದಲ್ಲಿ ಎಲ್ಲಿ ಲೊಕೇಟ್ ಆಗಿದ್ರೆ ಕೆಲಸ ಮಾಡ್ಕೋಬೋದಂತೆ. ತೆಲುಗು, ಹಿಂದಿ, ತಮಿಳ್, ಇಂಗ್ಲೀಷ್ ಆ್ಯಂಡ್ ಮೋರ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯೆನ್ಸ್ ಬೇಡ, ಫ್ರೆಷರ್ಸ್ ಆಲ್ಸೋ ಅಪ್ಲೈ ಮಾಡ್ಬೋದು ಅಂತ ಸೇಮ್ ಡೀಟೇಲ್ಸ್ನ ಇಲ್ಲಿ ಅವರು ಮತ್ತೆ ಕೊಟ್ಟಿದ್ದಾರೆ. ಓಕೆ, ಇದೇ ವೆಬ್ಸೈಟಲ್ಲಿ ಸ್ನೇಹಿತರೆ ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಈ ರೀತಿ ಮಿಡಿಲಲ್ಲಿ ಆ್ಯಡ್ಸ್ ಎಲ್ಲ ಬರ್ತಿರುತ್ತೆ, ಅದೆಲ್ಲ ನೀವು ಸ್ಕಿಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸ್ಕಿಪ್ ಮಾಡಿ ಕಂಪ್ನಿ ಡೀಟೇಲ್ಸ್ ಮಾತ್ರ ನೋಡಬೇಕಾಗಿರುತ್ತೆ. ಹೌ ಮಚ್ ಕ್ಯಾನ್ ಯು ಅರ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಒನ್ ಫಾರ್ಮ್ ಪೇಸ್ ಪರ್ ಟಾಸ್ಕ್ ಕಂಪ್ಲೀಟೆಡ್, ಅಂದರೆ ನೀವು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮನಿ ಅನ್ನೋದು ಕೊಡ್ತಾರೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಫಸ್ಟ್ ನೀವು oneforma.com ಅಂತ ವೆಬ್ಸೈಟ್ ಇರುತ್ತಂತೆ, ಅಲ್ಲಿ ಆ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗಿರುತ್ತೆ. ವಿಸಿಟ್ ಮಾಡಿ ನಂತರ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಫ್ರೀ ಆಗಿರುತ್ತೆ ಅದು. ಓಕೆ, ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ನ ಮತ್ತು ಸೆಲೆಕ್ಟ್ ಇಂಡಿಯಾ, ನಿಮ್ಮ ಲ್ಯಾಂಗ್ವೇಜಸ್, ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರಾಗಿ ಹಾಕಬೇಕಾಗಿರುತ್ತೆ. ಅಲ್ಲಿ ನೀವು ಚೆಕ್ ಮಾಡ್ಬೋದು ಅಟ್ಲಾಸ್ ಕಂಟೆಂಟ್ ರೇಟರ್ ಜಾಬ್ ಅಂತ ಇರುತ್ತೆ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಓಪನ್ ಆಗುತ್ತೆ. ನಾನು ಡೈರೆಕ್ಟ್ ನಿಮಗೆ ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ ಸೊ ದಟ್ ನಿಮಗೆ ಈಸಿ ಆಗುತ್ತೆ ಅಂತ.
ಓಕೆ, ಇದಾಗಿರುತ್ತೆ ಸ್ನೇಹಿತರೆ ಅಪ್ಲಿಕೇಶನ್ ಲಿಂಕ್. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆಗೆ ಫುಲ್ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅಂತಿದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ಒನ್ ಫಾರ್ಮ ಗೆಟ್ ಸ್ಟಾರ್ಟೆಡ್ ವಿತ್ ಜಾಯ್ನಿಂಗ್ ದ ಒನ್ ಫಾರ್ಮ್ ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ಫಾರ್ ಐ ಡಿ ವೆರಿಫಿಕೇಷನ್ ಅಂತಂದರೆ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಒರಿಜಿನಲ್ ನೇಮ್ ಇರುತ್ತೋ ಅದಾಗಬೇಕಾಗಿರುತ್ತೆ. ಇಮೇಲ್ ಅಡ್ರೆಸ್ ಮತ್ತು ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕೇಳಿದ್ದಾರೆ ಸ್ನೇಹಿತರೆ. ಪಾಸ್ವರ್ಡ್ ಅಂದರೆ ನಿಮ್ಮ ಯಾವುದೇ ಇಮೇಲ್ ಪಾಸ್ವರ್ಡ್ ಆ ರೀತಿ ಆಗಿರಲ್ಲ, ನೀವು ಓನಾಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟು ರೀಸೆಟ್ ಪಾಸ್ವರ್ಡ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಜಾಬ್ ಅನ್ನೋದು ಸಿಗುತ್ತೆ. AI ಕಂಟೆಂಟ್ ರೋಲ್ ಜಾಬ್ ಅನ್ನೋದು ಸಿಗುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲನೂ. ಏನಾದರೂ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನಂತರ ಸಣ್ಣ ಪುಟ್ಟ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿರಿ, ಖಂಡಿತ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನನ್ನ ಚಾನಲಲ್ಲಿ ನೀವು ಫುಲ್ ಟೈಮ್ ಜಾಬ್ ಬೇಕು ಅಂದರೂ ಫುಲ್ ಟೈಮ್ ಜಾಬ್ಸ್ ಮತ್ತು ಪಾರ್ಟ್ ಟೈಮ್ ಜಾಬ್ಸ್ ತುಂಬಾ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ನೀಡ್ಫುಲ್ ಆಗಿದ್ದಾರೋ, ಜಾಬ್ಸ್ ಹುಡುಕ್ತಿದ್ದಾರೋ ಪ್ಲೀಸ್ ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡ್ಕೊಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಬಾಯ್.